ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮೋ ಗಣೇಭ್ಯೋ ಗಣಪತಿಭ್ಯಶ್ಚ ನಮೋ ನಮಃ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಮಸ್ತ ಆಸ್ತಿಕ ಭಕ್ತಾದಿಗಳಿಗೆ ಸರ್ವರಿಗೂ ನಮಸ್ಕರಿಸುತ್ತಾ ಇವತ್ತಿನ ಪಂಚಾಂಗವನ್ನು ಹಾಗೂ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ, ದಿನಾಂಕ 9/6/2016 ಮಂಗಳವಾರ. ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದದಲ್ಲಿ ಚಂದ್ರನ ಸ್ಥಿತಿ ಇದೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮನಕ್ಲೇಶ ಇರುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ತುಮುಲಗಳು, ಬೇಸರ ಇರುತ್ತೆ. ಚತುರ್ಥದಲ್ಲಿರ್ತಕ್ಕಂತಹ ಗುರು ಇವರಿಗೆ ವಾಹನ ಯೋಗವನ್ನು, ಗ್ರಹದಲ್ಲಿ ಸೌಖ್ಯವನ್ನು ನೀಡ್ತಾನೆ. ಮೇಷರಾಶಿಯವರು ಇಂದು ಶಿವನ ಸ್ತೋತ್ರವನ್ನು ಪಠಿಸಬೇಕು. ವೃಷಭ ರಾಶಿ. ವೃಷಭ ರಾಶಿಯರಿಗೆ ಚಂದ್ರನ ಸ್ಥಿತಿ ಏಕಾದಶದಲ್ಲಿರುವುದರಿಂದ ವಿಶೇಷವಾಗಿರ್ತಕ್ಕಂತಹ ಧನಲಾಭ ಇವರಿಗೆ ಆಗುತ್ತೆ. ಸಹೋದರರಿಂದ ಮನಕ್ಲೇಶ ಉಂಟಾಗುತ್ತೆ, ಮನಸ್ತಾಪಗಳು ಉಂಟಾಗುತ್ತೆ. ಇವರು ದೇವಿ ಸ್ತೋತ್ರವನ್ನು ಪಠಣ ಮಾಡಿದರೆ ಉತ್ತಮ. ಮಿಥುನ ರಾಶಿ. ಉದ್ಯೋಗ ವ್ಯವಹಾರಗಳಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂತಹ ಲಾಭ ಇವರಿಗಿದೆ. ಆದರೂ ಕೂಡ ಮಂದಗತಿ ಇರುತ್ತೆ, ಧನಲಾಭ ಇರುತ್ತೆ. ಮಿಥುನ ರಾಶಿಯವರು ವಿಶೇಷವಾಗಿರ್ತಕ್ಕಂತಹ ಸೌಭಾಗ್ಯವನ್ನು ಇವತ್ತು ಪಡೀತಾರೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಗುರು ಶುಕ್ರರ ಯುತಿ ಇರುವುದರಿಂದ ಮೃಷ್ಟಾನ್ನ ಭೋಜನ, ಸರ್ವ ಸೌಖ್ಯ ಇವರಿಗೆ ಪ್ರಾಪ್ತಿಯಾಗುತ್ತೆ. ನವಮದಲ್ಲಿ ಚಂದ್ರ ಶನಿ ಯುತಿ ಇರುವುದರಿಂದ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇವರಿಗೆ ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯವರು ಕಾಲಭೈರವೇಶ್ವರನ ಸ್ತೋತ್ರವನ್ನು ಪಠಿಸಬೇಕು. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಕೇತುವಿನ ಸ್ಥಿತಿ ಇರುವುದರಿಂದ, ಸಪ್ತಮದಲ್ಲಿ ರಾಹು ಇರುವುದರಿಂದ ಪ್ರಯಾಣದಲ್ಲಿ ಅತ್ಯಂತ ವಿಶೇಷ ಕಾಳಜಿ ಇವರು ವಹಿಸಿಕೊಳ್ಬೇಕು. ಅಷ್ಟಮದಲ್ಲಿ ಚಂದ್ರನ ಸ್ಥಿತಿ ಇದೆ, ಶನಿ ಸ್ಥಿತಿ ಇದೆ. ಸ್ವಲ್ಪ ಬಾಧೆಗಳಿರುತ್ತೆ, ಮೃತ್ಯುಕಂಟಕ ಅಂತ ಹೇಳ್ತೀವಿ ಇದಕ್ಕೆ. ಇವರು ಮೃತ್ಯುಂಜಯ ಸ್ತೋತ್ರವನ್ನು, ಮೃತ್ಯುಂಜಯ ಹವನವನ್ನು ಮಾಡಿಕೊಳ್ಬೇಕು. ಕನ್ಯಾ ರಾಶಿ. ಸಪ್ತಮದಲ್ಲಿ ಚಂದ್ರ ಮತ್ತು ಶನಿ ಇರುವುದರಿಂದ ದೂರದ ಪ್ರವಾಸ, ದುರ್ಗಾದೇವಿಯ ದರ್ಶನ ಮಾಡತಕ್ಕಂತಹ ಸೌಭಾಗ್ಯ ಇದೆ. ಅಷ್ಟಮದಲ್ಲಿ ಕುಜ ಇರುವುದರಿಂದ ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ವಾದ ವಿವಾದಗಳಲ್ಲಿ ಸ್ವಲ್ಪ ತೊಡಗಿಕೊಳ್ತಾರೆ. ಇವರು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಬೇಕು. ತುಲಾರಾಶಿ. ಷಷ್ಠದಲ್ಲಿ ಚಂದ್ರನ ಸ್ಥಿತಿ ಹಾಗೂ ಶನಿ ಇಟ್ಟಿರುವುದರಿಂದ ಪುನರ್ಪುಂಸ ಯೋಗ ಈ ತುಲಾರಾಶಿಯವರಿಗಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ಉದರ ಬಾಧೆಗಳು, ತಲೆನೋವುಗಳು, ಈ ಎಲ್ಲ ಪರಿಹಾರಕ್ಕಾಗಿ ಇವರು ದುರ್ಗಾ ಸ್ತೋತ್ರವನ್ನು ಪಠಿಸಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಚಂದ್ರ, ಶನಿ, ಮಕ್ಕಳಿಂದ ಸಂತೋಷವನ್ನು ಇವರಿಗೆ ಆಗುತ್ತೆ ಇವತ್ತಿನ ದಿನ.
ವಿಶೇಷವಾಗಿರ್ತಕ್ಕಂಥ ಧನಲಾಭ ಇವರಿಗಾಗುತ್ತೆ. ವೃಶ್ಚಿಕ ರಾಶಿಯವರು ಷಷ್ಠದಲ್ಲಿ ಕುಜ, ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ಆಂಜನೇಯನ ಸ್ತೋತ್ರವನ್ನು ಪಠಿಸಬೇಕು. ಧನುರಾಶಿ ಚತುರ್ಥದಲ್ಲಿ ಚಂದ್ರ ಶನಿ ಇರುವುದರಿಂದ ಮನೆಯಲ್ಲಿ ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಪಂಚಮದಲ್ಲಿ ಕುಜ ಇರುವುದರಿಂದ ಮಕ್ಕಳಿಗೆ ಅಸೌಖ್ಯ ಇರುತ್ತೆ. ಅಷ್ಟಮದಲ್ಲಿ ಗುರು ಶುಕ್ರ ಇರುವುದರಿಂದ ಸ್ವಲ್ಪ ಮೃಷ್ಟಾನ್ನ ಭೋಜನಗಳು, ದುರ್ಗಾ ಮಾತೆಯ ಸ್ತೋತ್ರವನ್ನು ಇವರು ಪಠಿಸಬೇಕು. ಮಕರ ರಾಶಿ ತೃತೀಯದಲ್ಲಿ ಚಂದ್ರ ಮತ್ತು ಶನಿ ಇರುವುದರಿಂದ ಸಹೋದರಿಯಿಂದ ಇವರಿಗೆ ಲಾಭ ಇದೆ. ಇವತ್ತು ಹಾಲು ಉತ್ಪನ್ನಗಳ ಉದ್ಯಮದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ. ಚತುರ್ಥದಲ್ಲಿ ಕುಜ, ಭೂಮಿ ಯೋಗ ಇದೆ. ಭೂಮಿ ಖರೀದಿ, ಭೂಮಿ ಕೊಡುವುದು, ಇದನ್ನೆಲ್ಲ ಇವತ್ತು ಇವರು ಮಾಡಬಹುದು. ಕುಂಭರಾಶಿ ಕುಂಭರಾಶಿಗೆ ಧನ ಲಾಭವೂ ಇದೆ, ಧನ ನಷ್ಟವೂ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ಗುರು ದತ್ತಾತ್ರೇಯ ಸ್ತೋತ್ರವನ್ನು ಇವರು ಪಠಿಸಬೇಕು. ಮೀನರಾಶಿಗೆ ಇವತ್ತು ಇಡೀ ದಿನ ಮನಕ್ಲೇಶ ಇರುತ್ತೆ. ಆಲಸ್ಯ ಇವರಿಗೆ, ಜಾಡ್ಯ ಇವರಿಗೆ ವಿಶೇಷವಾಗಿ ಇವತ್ತು ಆವರಿಸಿಕೊಂಡಿರುತ್ತೆ. ಮಕ್ಕಳಿಂದ ಸೌಖ್ಯ ಇದೆ, ಧನಲಾಭ ಇದೆ. ಆಂಜನೇಯ ಸ್ವಾಮಿ ಅಷ್ಟೋತ್ತರವನ್ನು ಇವರು ಪಠಿಸುವುದರಿಂದ ಇವತ್ತಿನ ದಿನ ಇವರು ಉತ್ತಮವಾಗಿ ಕಳೆಯಬಹುದು. ಸರ್ವೇ ಜನಾಃ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಓಂ ಸ್ವಸ್ತಿ.